ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವರುಣ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವು ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ನಮ್ಮ ಮನೆಯವರು ಇವತ್ತು ಬೇಗ ಹೋಗಬೇಕು ಕೆಲಸಕ್ಕೆ, ಟಿಫನ್ನು ಮತ್ತು ಮಧ್ಯಾಹ್ನ ಲಂಚ್ ಎರಡೂ ರೆಡಿ ಮಾಡು ಅಂತ ಅಂದರು. ಹಂಗಾಗಿ ನಾನು ಎರಡಕ್ಕೂ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಹೊತ್ತು ನಮಗೆ ಹೆಣ್ಮಕ್ಳಿಗೆ ಎರಡು ಕೈ ಎಲ್ಲ ಇನ್ನೂ 10 ಕೈ ಇದ್ದರೂ ಸಾಕಾಗಲ್ಲ ಅನಿಸುತ್ತೆ. ಅಷ್ಟು ಕೆಲಸ ಇರುತ್ತೆ ಅಲ್ವ, ಒಂದಾದ್ಮೇಲೆ ಒಂದು ಕೆಲಸ ಇರುತ್ತೆ. ನಾನು ಇವಾಗ ಎರಡು ಕಡೆನೂ ಬಾಣಲೆ ಇಟ್ಟಿದ್ದೀನಿ. ಪಲ್ಯಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎರಡಕ್ಕೂ ಒಂದೊಂದು ಸೌಟ್ ಎಣ್ಣೆ ಹಾಕಿದ್ದೀನಿ ಚಿಕ್ಕ ಸ್ಪೂನಲ್ಲಿ. ಆಮೇಲೆ ಸಾಸಿವೆ ಹಾಕಿದ್ದೀನಿ, ಕಡಲೆಬೇಳೆ ಹಾಕಿದ್ದೀನಿ. ಅಂದರೆ ಚಿಕ್ಕಡಿಕಾಯಿ ಸಿಹಿ ಕುಂಬಳಕಾಯಿ ಪಲ್ಯ ಮಾಡ್ತಾ ಇರೋದ್ರಿಂದ ಎರಡೂ ಒಂದೇ ಥರ. ಆದರೆ ಇದಕ್ಕೆ ಚಿಕ್ಕಡಿಕಾಯಿಗೆ ಟೊಮೊಟೊ ಹಾಕ್ತೀನಿ, ಕುಂಬಳಕಾಯಿಗೇನು ಟೊಮೊಟೊ ಹಾಕೋದಿಲ್ಲ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡೂ ರೋಸ್ಟ್ ಆದಮೇಲೆ ಟೊಮೊಟೊ ಮತ್ತು ಇದಕ್ಕೆ ಹಾಕ್ತಾಯಿದ್ದೀನಿ. ಚಿಕ್ಕಡಿಕಾಯಿಗೆ ಅಷ್ಟೇ ಹಾಕೋದು, ಕುಂಬಳಕಾಯಿಗೇನು ಟೊಮೊಟೊ ಹಾಕೋದಿಲ್ಲ. ಎರಡಕ್ಕೂ ಕಾಯಿ ತುರಿ ಹಾಕ್ತೀನಿ. ಕುಂಬಳಕಾಯಿ ಹಾಕ್ಬಿಟ್ಟು ಆಮೇಲೆ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಅದು ಕುಂಬಳಕಾಯಿ ಹಾಕೋದನ್ನು ನಾನು ಕುಂಬಳಕಾಯಿ ಹಾಕಿದ್ದೀನಿ. ಕುಂಬಳಕಾಯಿ ಹಾಕಿದ್ಮೇಲೆ ಕಾಯಿ ತುರಿ ಹಾಕಿದ್ದೀನಿ. ಸ್ವಲ್ಪ ರೋಸ್ಟ್ ಆದಮೇಲೆ ಉಪ್ಪು ಹಾಕ್ಬಿಟ್ಟು ಅದು ಇದು ಮಾಡೋದಷ್ಟೇ. ಇದಕ್ಕೆ ಚಿಕ್ಕಡಿಕಾಯಿಗೆ ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಫುಲ್ಲು ರೋಸ್ಟ್ ಆಗಬೇಕು. ರೋಸ್ಟ್ ಆದಮೇಲೆ ಚಿಕ್ಕಡಿಕಾಯಿ ಸಣ್ಣಗೆ ಹಚ್ಕೊಂಡು ಹಾಕ್ಕೊಂಡ್ರೆ ಪಲ್ಯ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಬೇಗ ಬೇಯುತ್ತೆ. ಇದಕ್ಕೆ ನೀರು ಹಾಕೋ ಹಾಗಿಲ್ಲ, ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಇದಕ್ಕೆ ನೀರು ಹಾಕೋ ಹಾಗಿಲ್ಲ. ಎರಡಕ್ಕೂ ನೀರು ಹಾಕೋಂಗಿಲ್ಲ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಅಕ್ಕಿ ರೊಟ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಹೊತ್ತು ಟಿಫನ್ಗೆ ಮತ್ತು ಮಧ್ಯಾಹ್ನ ಲಂಚು ಎರಡೂ ಬೇಕು ಅಂದಾಗ ತುಂಬಾ ರಿಸ್ಕ್ ಆಗೋಗುತ್ತೆ. ಎರಡೂ ಒಂದೇ ಟೈಮಲ್ಲಿ ರೆಡಿ ಮಾಡಬೇಕು ಅಂತ. ಅದರಲ್ಲೂ ನಾನಿವತ್ತು ಎರಡು ಪಲ್ಯ ಮಾಡೋದು ಮತ್ತು ಕುಂಬಳಕಾಯಿ ಅಕ್ಕಿ ರೊಟ್ಟಿ ಬಳಿಯೋದು ಮಾಡ್ತಾ ಇರೋದ್ರಿಂದ ಸ್ವಲ್ಪ ರಿಸ್ಕ್ ಆಗುತ್ತೆ. ಅಕ್ಕಿ ರೊಟ್ಟಿಗೆ ನೋಡಿ, 1 ಕಪ್ಪು ಅಕ್ಕಿ ಹಸಿಟ್ಟಿಗೆ 1 ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ. ನಾನು 2 ಚಿರೋಟಿ ರವೆ ಮತ್ತು ಅಕ್ಕಿ ಹಸಿಟ್ಟು 2 ಹಾಕಿ ಬಳಿತಾ ಇರೋದ್ರಿಂದ ನಿಮ್ಗೆ ಎಷ್ಟು ಬೇಕೋ ನೀವು ಅದು ತೊಗೊಬೋದು. ಅದಕ್ಕೆ ಉಪ್ಪು ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಂಚು ಕಾಯ್ದ ಒಂದು ಸ್ವಲ್ಪ ನೀರು ಹಿಂಗೆ ಚಿಮುಕ್ಸಿ ನೋಡಬೇಕು. ಚಿಮುಕ್ಸಿದಾಗ ಹಂಚು ಕಾಯ್ತು ಅಂತ ಗೊತ್ತಾಗುತ್ತೆ. ಹಾಗೆ ಕೈಯಲ್ಲಿ ಬಳಿಯೋದಷ್ಟೇ. ಅದು ನಮ್ಮನೇಲಿ ಅಕ್ಕಿ ರೊಟ್ಟಿ ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ವಾರದಲ್ಲಿ 3 ಡೇಸ್ ಆದ್ರೂ ಅಕ್ಕಿ ರೊಟ್ಟಿ ಇದ್ದೇ ಇರುತ್ತೆ. ಹಂಗಾಗಿ ಯಾವಾಗಲೂ ಅಷ್ಟೇ ನಮ್ಮ ತಂದೆಯವ್ರು ಕೇಳೋದು ಅಕ್ಕಿ ರೊಟ್ಟಿ ಮಾಡಿಬಿಡಮ್ಮ ಅಂತಾರೆ. ನನಗೂ ಅಷ್ಟೇ ರೊಟ್ಟಿ ಮಾಡೋದು ಅಂದರೆ ತುಂಬ ಇಷ್ಟ. ರೊಟ್ಟಿ ಮಾಡ್ಕೊಂಡು ಬೇರೆ ಪಲ್ಯ ಏನು ಬೇಕಾದ್ರೂ, ಇಲ್ಲ ಚಟ್ನಿ ಪುಡಿ ಇದ್ರೂ ಆಗುತ್ತೆ. ನಾವು ಆಲ್ಮೋಸ್ಟ್ ಯಾವಾಗಲೂ ಚಟ್ನಿ ಪುಡಿ ಇಟ್ಟಿರ್ತೀವಿ. ಕಡಲೆಕಾಯಿ ಚಟ್ನಿ ಪುಡಿ, ಇಲ್ಲ ಕೊಬ್ಬರಿ ಚಟ್ನಿ ಪುಡಿ, ಅದು ಇಲ್ಲಾಂದರೆ ಉಚ್ಚೆ ಚಟ್ನಿ ಪುಡಿ, ಏನಾದರೂ ಸರಿ ಇದ್ದೇ ಇರುತ್ತೆ. ರೊಟ್ಟಿ ತಿನ್ನೋಕ್ಕೆ ಏನು ಪಲ್ಯ ಇಲ್ಲ ಅಂದರೂ ಪರವಾಗಿಲ್ಲ, ಚಟ್ನಿ ಪುಡಿ ಮತ್ತು ತುಪ್ಪ ಇದ್ದರೆ ಸಾಕು. ಆರಾಮಾಗಿ 3 ರೊಟ್ಟಿ ತಿಂದ್ಕೊಬಿಡ್ತಾರೆ. ನಮ್ಮಲ್ಲಿ ಎಲ್ಲರಿಗೂ ರೊಟ್ಟಿ ಇಷ್ಟ. ವಾರದಲ್ಲಿ 3 ಡೇಸ್ ಅಂತೂ ರೊಟ್ಟಿ ಯಾವುದಾದ್ರು ಒಂದು ಟೈಮ್, ಮಧ್ಯಾಹ್ನ ಊಟಕ್ಕಾದರೂ ಸರಿ, ಇಲ್ಲಾಂದರೆ ಸಂಜೆ ನೈಟ್ ಊಟಕ್ಕಾದರೂ ಸರಿ, ಇಲ್ಲ ಬೆಳಗ್ಗೆ ಟಿಫನ್ಗಾದರೂ ಸರಿ, ಕಂಪಲ್ಸರಿ ರೊಟ್ಟಿ ಇದ್ದೇ ಇರುತ್ತೆ. ನಾನು ರೊಟ್ಟಿ ಜೊತೆಗೆ ಮಧ್ಯಾಹ್ನಕ್ಕೆ ಅಡುಗೆಗೂ ಕೂಡ ರೆಡಿ ಮಾಡ್ಕೊತಾಯಿದ್ದೀನಿ. ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾಯಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹುಣಸೆಹಣ್ಣು ಎಲ್ಲ ಜೊತೆಗೆ ಹಾಕ್ಕೊಂಡು ರುಬ್ಕೋತಾಯಿದ್ದೀನಿ. ಹುಣಸೆಹಣ್ಣು ಮತ್ತು ತೆಂಗಿನಕಾಯಿ, ಹುರ್ಗಡ್ಲೆ ಇಷ್ಟನ್ನು ಹಾಕ್ಕೊಂಡು ಖಾರದ ಪುಡಿ ಎಷ್ಟು ಬೇಕಷ್ಟು, ನಾನು ಖಾರದ ಪುಡಿ ಸಪ್ರೇಟಾಗಿ ಸಾಂಬಾರು ಮಾಡುವಾಗಲೇ ಹಾಕೋತೀನಿ. ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಈ ಕಡೆ ಬೆಂಡೆಕಾಯಿಗೂ ಕೂಡ ಇಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಟೊಮೊಟೊ 2 ಹಾಕ್ಕೊಂಡಿದ್ದೀನಿ. ಸಾಕು, ಬೆಂಡೆಕಾಯಿ ಸಾಂಬಾರಿಗೆ 2 ಆದರೆ ಸಾಕು. ಅಂದರೆ ನಾವು ಸ್ವಲ್ಪ ಮಟನ್ ಸಾಂಬಾರು ಮಸಾಲೆ ಥರನೇ ಇದ್ದಂಗೆ ಇರುತ್ತೆ ಬೆಂಡೆಕಾಯಿ ಸಾಂಬಾರು. ನೀವು ಈ ಥರ ಒಂದ್ಸಲ ಈ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಾಡಿ ನೋಡಿ. ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ ಎಣ್ಣೆ ಮತ್ತು ಬೆಂಡೆಕಾಯಿ ಮತ್ತು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅದಷ್ಟು ಚೆನ್ನಾಗಿ ರೋಸ್ಟ್ ಆದಮೇಲೆ ರುಬ್ಬಿರೋ ಮಸಾಲೆ ಹಾಕಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ, ಮತ್ತು ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು, ಖಾರದ ಪುಡಿ ಮಾಮೂಲಿ ಮಸಾಲೆ ನಮ್ಮನೇಲೆ ಮಾಡಿಟ್ಟಿರುವಂಥ ಸಾಂಬಾರು ಪುಡಿನ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಸಾಂಬಾರು ಪುಡಿ, 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಬೆಂಡೆಕಾಯಿ ಆಲ್ರೆಡಿ ಎಣ್ಣೆಲೇ ರೋಸ್ಟ್ ಆಗಿರುತ್ತೆ. ಇದು ಸಾಂಬಾರು ಮಸಾಲೆ ಪುಡಿ ಎಲ್ಲನೂ ಹಾಕಿದ್ಮೇಲೆ 1-2 ಮಳ್ಳಿದ್ರೆ ಸಾಕು, ಸಾಂಬಾರು ರೆಡಿ ಆಗೋಗುತ್ತೆ. ಇವಾಗ ಅಡುಗೆನೂ ಆಯಿತು, ಬೆಳಗ್ಗೆ ಟಿಫನ್ಗೂ ರೆಡಿ ಆಯಿತು. ಇನ್ನು ನಮ್ಮ ಮನೆಯವ್ರು ಹೊರಡೋ ಅಷ್ಟೊತ್ತಲ್ಲಿ ಅವ್ರ ಬಾಕ್ಸಿಗೆ ಎಲ್ಲ ರೆಡಿ ಮಾಡಿ ಅವ್ರಿಗೆ ಇವಾಗ ಟಿಫನ್ ಮಾಡೋದಕ್ಕೂ ಕೊಟ್ಬಿಟ್ರಿ. ಯಾರು ಅನ್ನ ಸಾಂಬಾರು ಊಟ ಮಾಡೋವಾಗ ಅನ್ನ ಸಾಂಬಾರು, ರೊಟ್ಟಿ ತಿನ್ನೋರಿಗೆ ರೊಟ್ಟಿ. ನೋಡಿ, ರೊಟ್ಟಿ ಬಳಿಯೋದು ಎಷ್ಟು ಈಸಿ ಅಂದರೆ ತುಂಬ ಈಸಿ. ಅದು ಸ್ವಲ್ಪ ಕೈ ಬೆಚ್ಚಗಾಗುತ್ತೆ. ಅಂದರೆ ಬಳಿತಾ ಅಭ್ಯಾಸ ಆಗೋಗುತ್ತೆ. ಅಭ್ಯಾಸ ಇರೋರಿಗೆ, ನಮಗಂತೂ ಅಭ್ಯಾಸ ಆಗೋಗ್ಬಿಟ್ಟಿದೆ ರೊಟ್ಟಿ ಬಳಿಯೋದು. ಹಂಗಾಗಿ ನಮಗೇನು ಆ ಥರ ಅನಿಸೋದಿಲ್ಲ, ಕೈ ಸುಡುತ್ತೆ ಅಂತ ಅನಿಸೋದಿಲ್ಲ. ಇಷ್ಟು ಕೆಲಸ ಇರುತ್ತೆ ಅಲ್ವಾ ಫ್ರೆಂಡ್ಸ್, ಬೆಳಗ್ಗೆ ಹೊತ್ತು ಆ ಕೆಲಸ ಮಾಡೋದು, ಈ ಕೆಲಸ ಮಾಡೋದು.
ಈ ಲಾಗ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ. ನೀವೂ ಇದೇ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಇಲ್ಲ ನೀವು ಯಾವ ರೀತಿ ಅಕ್ಕಿ ರೊಟ್ಟಿ ಮಾಡ್ತೀರಾ, ಯಾವ ರೀತಿ ಪಲ್ಯ ಮಾಡ್ತೀರಾ, ನಿಮ್ಗೇನು ಕಾಂಬಿನೇಷನ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ನೀವು ಒಂದು ಸಲ ಟ್ರೈ ಮಾಡಿ. ಈ ಥರ ಬೆಂಡೆಕಾಯಿ ಸಾಂಬಾರು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇಲ್ಲ ನೀವು ಯಾವ ರೀತಿ ಬೆಂಡೆಕಾಯಿ ಸಾಂಬಾರು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.